ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಕ್ಕಾಗಿ ಪ್ರಾಣಗಳನ್ನು ತೃಣವೆಂದು ಭಾವಿಸಿ ಕುರುಕ್ಷೇತ್ರದ ರಣಭೂಮಿಯಲ್ಲಿ ನೆರೆದಿರುವ ಕ್ಷತ್ರಿಯ ವೀರರನ್ನು ನನಗೊಂದು ಸಾರಿ ತೋರಿಸು. ನಿನ್ನಿಚ್ಛೆ ಅರ್ಜುನ. ವಿಜಯ ಜಬದೀಕ್ಷಿಸೈ ನರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರಾಜಯಧ್ವನಿ ಪರ ಸಹಸ್ರ ಗೋಪಾಣ ಭಯಂಕರ. ಅರ್ಜುನ ಪರಮಾತ್ಮ, ಮಹಾಭೀಕರಾಜಯಧ್ವನಿ ಪರ ಸಹಸ್ರ ಗೋಪಾಣ ಭಯಂಕರ. ಮಹಾರಥಿಕ ಬಹುಪದಾತಿ ಬರಿರುತ. ಅರ್ಜುನ ಪರಮಾತ್ಮ, ಮಹಾರಥಿಕ ಬಹುಪದಾತಿ ಬರಿರುತ ಮನೋದ್ವಾರಿ ಬಟ ಸಮಕ್ರಾಂತ ವಿಜಯ. ಜವದೊಳೀಕ್ಷಿಸೆ ಮೆರವಿ ರಣಭೂಮಿಯ ಪರಿಯ ವಿಜಯ. ಹೈತ ನಿವಾಯುತ ತುರುಗ ಗಜ ಸಹಿತ ಮೆರೆವ ವಿಭವ ಮುದಿತ. ಅಹಿತ ನಿವಾಯುತ ತುರುಗ ಗಜ ಸಹಿತ ಮೆರೆವ ವಿಭವ ಮುದಿತ. ತುಹಿನ ರೋಚಿ ಕುಲ ಮಹಾಕಿನಿ ಕಿಲ. ಅರ್ಜುನ ತುಹಿನ ರೋಚಿ ಕುಲ ಮಹಾಕಿನಿ ಕಿಲ. ರೂಪ ಭರಿತ ಗುರು ವಿಷಯ ಪರಿಕಲಿತ. ರೂಪ ಭರಿತ ಗುರು ವಿಷಯ ಪರಿಕಲಿತ. ರೂಪ ಭರಿತ ಗುರು ವಿಷಯ ಪರಿಕಲಿತ. ರೂಪ ಭರಿತ ಗುರು ವಿಷಯ ಪರಿಕಲಿತ ವಿಜಯ. ಜವದೊಳೀಕ್ಷಿಸೈ ನೆರವಿ ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ರಣಭೂಮಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ, ಅಲ್ಲಿ ನೋಡು. ಅರ್ಜುನ ಅಲ್ಲಿ ನೋಡು. ದುರ್ಯೋಧನನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಶೋಭಿಸುತ್ತಿರುವುದು. ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸುರೊಡನೆ ಅಶ್ವರೂಢನಾಗಿ ಸೇನೆಯ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸೌಬಲ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥಗಳಲ್ಲಿ ಕುಳಿತಿರುವವರೇ ಕೌರವನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣರು ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಿಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪಿತಾಮಹನು, ಭಾರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷರಿಗೆ ವಂದಿಸು. ಆಜ್ಞೆ ಮಾತವ. ಭೀಷ್ಮನ್ ಕುರು ಪಿತಾಮಹ, ನಿನಗೆ ವಂದಿಸುವೆನು. ದೇವ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ದೇವ, ಏನು ಹೇಳಲಿ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ. ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡುವುದು, ಅಂಗಾಂಗಗಳು ಅದುರುತ್ತಿರುವು, ನಾಲಿಗೆಯು ಒಣಗುತ್ತಿರುವು, ಗಾಂಡೀವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ದೇವ, ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲಿಷ್ಟು ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಒರೆಯುತ್ತಿರುವುದೆಂಬುದನ್ನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು.
ಮೂರು ಲೋಕದ ಸಾರ್ವಭೌಮತ್ವದ ಪದವಿಗಾಗಿ ನಾನೀ ಜ್ಞಾತಿ ವಧೆಯನ್ನು ಮಾಡಲಾರೆ. ಮಿತ್ರ, ರಥವನ್ನು ಹಿಂದಿರುಗಿಸು, ನನಗೆ ಯುದ್ಧವೂ ಬೇಡ. ಅರ್ಜುನ, ಇದೇನು ಇಂತಹ ವಿಷಮಾಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಬೇಡ. ರಣಧೀರ ಅರ್ಜುನನೆಂಬ ಹೆಸರನ್ನು ಕಳೆದುಕೊಂಡು ರಣ ಹೇಳಿ ಎಂಬ ನಿಂದೆಗೆ ಗುರಿಯಾಗಬೇಡ. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡ ಪಾರ್ಥ. ಪರಮಾತ್ಮ, ಮಾಧವ ಬೇಡಿಕೊಂಬೆ ದೇವ, ಮಾಧವ ರೂಢಿಯಲ್ಲಿ ನಾನು, ಪರಮಾತ್ಮ ರೂಢಿಯಲ್ಲಿ ನಾನು ಕೇಳನೆನಿಸಲಾರೆ. ಮಾಧವ ಬೇಡಿಕೊಂಬೆ ದೇವ, ಮಾಧವ ಪರಮಾತ್ಮ. ನೋಡು ನೋಡು ಪಾರ್ಥ, ಹೇಳಿತನವಿದೇಕೆ? ನೋಡು ನೋಡು ಪಾರ್ಥ, ಹೇಳಿತನವಿದೇಕೆ? ನೋಡು ನೋಡು ಪಾರ್ಥ, ಗಾಢದಿಂದ ಶರವ, ಗಾಢದಿಂದ ಶರವ ಊರು ಬೇಗ ನೀನು. ನೋಡು ನೋಡು ಪಾರ್ಥ, ಏ ಪಾರ್ಥ ಪಾರ್ಥ ಅರ್ಜುನ, ಕರದಿಗಾನೆ ವಾವ ಧರಿಸಲಾರೆ ದೇವ. ಪರಮಾತ್ಮ, ಕರದಿಗಾನೆ ವಾವ ಧರಿಸಲಾರೆ ದೇವ. ಪರಮಾತ್ಮ, ಕರದಿಗಾನೆ ವಾವ ಧರಿಸಲಾರೆ ದೇವ, ಮರುಳು ಮಾತಿನೇಕೆ? ಪರಮಾತ್ಮ, ಅರ್ಜುನ, ಮರುಳು ಮಾತಿನೇಕೆ? ಮರಳಾರೆ ದೇವ, ದೇವ ಮಾಧವ ಬೇಡಿಕೊಂಬೆ ದೇವ, ದೇವ ಮಾಧವ. ದುಷ್ಟ ಶಿಷ್ಟ ನಾನು, ಶಿಷ್ಟ ಪಾಲ ನಾನು. ಅರ್ಜುನ, ದುಷ್ಟ ಶಿಷ್ಟ ನಾನು, ಶಿಷ್ಟ ಪಾಲ ನಾನು. ಅರ್ಜುನ, ದುಷ್ಟ ಶಿಷ್ಟ ನಾನು, ಶಿಷ್ಟ ಪಾಲ ನಾನು, ಸೃಷ್ಟಿಕರ್ತ ನಾನು, ಸೃಷ್ಟಿಕರ್ತ ನಾನು. ನಿಷ್ಠೆಯಿಂದ ನೋಡು 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 ಪಾರ್ಥ, ಹೇಳಿದನವಿದೇಕೆ? ನೋಡು ನೋಡು ಪಾರ್ಥ. ಗುರುವು ಬಾಂಧವಾರ ಶಿರವ ತರಿಯಲಾರೆ. ಪರಮಾತ್ಮ, ಗುರುವು ಬಾಂಧವಾರ ಶಿರವ ತರಿಯಲಾರೆ. ಗುರುವು ಬಾಂಧವಾರ ಶಿರವ ತರಿಯಲಾರೆ. ನರಕ ಭಾಗಿಯಾಗಿ, ನರಕ ಭಾಗಿಯಾಗಿ ನರಳಲಾರೆ ದೇವ, ದೇವ ಮಾಧವ ಬೇಡಿಕೊಂಡೆ ದೇವ, ದೇವ ಮಾಧವ. ಆದಿಯಲ್ಲಿ ವೇದ, ಮಧ್ಯದಲ್ಲಿ ಮೋದ. ಅರ್ಜುನ,
ಆದಿಯಲ್ಲಿ ವೇದ ಮಧ್ಯದಲ್ಲಿ ಮೋದ ಆದಿಯಲ್ಲಿ ವೇದ ಮಧ್ಯದಲ್ಲಿ ಮೋದ ಅಂತ್ಯದಲ್ಲಿ ನಾದ ಅಂತ್ಯದಲ್ಲಿ ನಾದ ಓಡು ಶರವ ಬೇಗ ನೋಡು ನೋಡು ಪಾತ ಏಡಿತನವಿದೇಕೆ ನೋಡು ನೋಡು ಪಾರ್ಥ ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹ, ಆಚಾರ್ಯ ದ್ರೋಣರು ಹಸ್ತ ಶಿಕ್ಷಣವನ್ನು ಕಳಿಸಿಕೊಟ್ಟ ಗುರು. ಪೂಜ್ಯಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾಟನೆಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯು ನನಗೆ ಸಮ್ಮತವಿಲ್ಲ ದೇವ. ಅರ್ಜುನ, ಪರಮಾತ್ಮ, ಯಾರನ್ನು ಯಾರು ವಧಿಸುವರು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದವನು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸಿದಿಲ್ಲ. ಈ ಭೀಷ್ಮ ದ್ರೋಣರು ನಾನು ನೀನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದರ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶೈತ್ಯ ದಿಕ್ಯದಿಂದ ಸರ್ವಾಂಗಗಳು ನಿಷ್ಕ್ರಿಯವಾಗುವವು. ನಾನು ಏಡಿಯಲ್ಲ, ಆದರೂ ಪಾಪದ ಭೀತಿಯಿಂದ ಯುದ್ಧ ವಿಮುಖನಾಗುವೆನು. ಯುದ್ಧದ ಹೊರತು ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೋ? ಅರ್ಜುನ, ಪರಮಾತ್ಮ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ. ಅಪಕೀರ್ತಿಯು ಘೋರತನವು. ಶತ್ರುಗಳು ಏಡಿ ಎಂದು ಹಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದ್ದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮ ಪಾಲನೆಯನ್ನು ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ. ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿ ಎಂಬ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮ ಯೋಗಿ ಎನಿಸು. ಹಿಯದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ. ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಪರಮಾತ್ಮ, ನಾವಿಬ್ಬರು ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಾತ್ಮಕನು, ಪಂಚಭೂತಗಳಿಗಳನು. ಆತ್ಮಮಾಯೆಯಿಂದ ಪ್ರಕೃತಿಯನ್ನು ಆಶ್ರಯಿಸಿ ಈ ಭೂಮಿಯಲ್ಲಿ ಅವತರಿಸುವನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೂ ಆಗುವುದು, ಆಗ ನಾನು ಭೂಮಿಯಲ್ಲಿ ಜನಿಸುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇದು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ
ಚದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ನೀರಿನಲ್ಲಿ ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡಿರುವೆನು. ಜಲರೂಪದಿಂದ ಜೀವಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನಸ್ಸು, ಬುದ್ಧಿ, ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಶ್ವಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಾಂತರ್ಯಾಮಿಯಾದ ಪರಾವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪೋತವಾಗಿರುವುದು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯಚಂದ್ರರ ಕಾಂತಿಯೂ ನನ್ನದು. ವೇದಗಳಲ್ಲಿನ ಓಂಕಾರವು ನನ್ನದು. ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳ ಅಧಿಕಾರನು ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನೂ ಆಗಿರುವು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರ ಒಂದು ಅಲ್ಪಾವಧಿಯಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳೂ ನಡೆಯುವು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವೂ ಅರಿಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ತಥಾಸ್ತು ಪಾತ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗಿ ಯುದ್ಧದಲ್ಲಿ ಜಯಶಾಲಿಯಾಗು. ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ಬೆಳಕು ನೀನಾಗಿ ಸ್ಥಿರಚಿತ್ತವಾಯ್ತೆ ದೇವಾ. ಪರಮಾತ್ಮ, ಕೆಂಕರರ ಪೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರು. ಶರಣೋ ಶರಣೋ ಗಿರಿಧಾರಿ. ಪರಮಾತ್ಮ, ಶರಣರ ಪೊರೆಯೋ ಜೀವನ ನಿಧಿಯೇ. ಪರಮಾತ್ಮ, ಶರಣರ ಪೊರೆಯೋ ಜೀವನ ನಿಧಿಯೇ. ಕಾಣದೆ ನೊಂದು ಬಳಲಿದೆ. ಪರಮಾತ್ಮ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ಪರಮಾತ್ಮ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಪರಮಾತ್ಮ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿ
ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ ಮಾಡು ಕೃಪೆಯೇನು ಪಾಮರನೆನ್ನೋ ಮಾಡು ಕೃಪೆಯೇನು ಮಾಡು ಕೃಪೆಯೇನು ಪಾಮರನೆನ್ನೋ ಭೀಕರ ರೂಪದ ಬೇಗೆಯ ಸಹಿಸಿ ಭೀಕರ ರೂಪದ ಬೇಗೆಯ ಸಹಿಸಿ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ಒಂದು ಬಳಲಿದೆ ಪರಮಾತ್ಮ ದಾರಿ ಕಾಣದೆ ಒಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ಕರುಣಿಸು ನೀ ಕರುಣಿಸು ನೀ ಎಂಥ ಭಯಾನಕ ರೂಪವಿದು ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆ ಎಂಥ ಭಯಾನಕ ರೂಪವಿದು ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆ ಪ್ರಭು ಕೈಕಾಲುಗಳು ಕಂಪಿಸುತ್ತಿರುವುದು ವಾಕ್ ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ವಿಶ್ವರೂಪವನ್ನು ಧಾರಣೆ ಮಾರು ಗೋಪಿಕ ವಲ್ಲಭ ಲಲನ ಚಿತ್ತ ರಂಜಕವಾದ ನಿನ್ನ ಗಂಭೀರ ಸುವಾಸ ವದನವೆಲ್ಲಿ ಒಂದು ಫೋಟೋ ತೆಗೋಣ ಒಂದೂ ಇಲ್ಲ ಕ್ಷಣ ಮಾಡು ಕರ ಸೌಮ್ಯ ಮೂರ್ತಿ ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ನೌಕೆಯನ್ನು ಪ್ರದಪಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರಿಯಾಗಿ ನಿಂತಿರುವೆನು. ದೇವ, ನನ್ನ ಮನಸ್ಸಿನ ಸಂಶಯವು ನಿವೃತ್ತವಾಯಿತು. ನಿನ್ನ ಆಜ್ಞೆಯಂತೆ ಗಾಂಡೀವವನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾಗುವೆನು. ಗಾಢದಿಂಬ್ರಣಕೆ ಗಾಢದಿಂಬ್ರಣಕೆ ಪರಮಾತ್ಮ ನೋಡೈ ಪಾರ್ಥ ಕೂಡಿ ಮೆರೆವ ಕೌರವರ ಬಲವಾ ನೋಡೈ ಪಾರ್ಥ ಕೂಡಿ ಮೆರೆವ ಕೌರವರ ಬಲವಾ ಕೌರವರ ಬಲವಾ ಪರಮಾತ್ಮ ಉದವ ಬಂದಿದೆ ಮಾಧವ ಮನಕಂ ಉದವ ಬಂದಿದೆ ಮಾಧವ ಮನಕಂ ವಧಿಸುತ್ತದ ಮರ ರುದಿರವೆರಚಿತು ಪರಮಾತ್ಮ ವಧಿಸುತ್ತದ ಮರ ರುದಿರವೆರಚಿತು ಸದಾ ಮಾಧವ ಬಕುತರ ಮೋದವ ಸದಾ ಮಾಧವ ಬಕುತರ ಮೋದ ಮಧುಸೂದನನೇ ಮೋದದಿಂದ ನಡೆಸುರತವ ಗಾಢದಿಂಬ್ರಣಕೆ ಗಾಢದಿಂಬ್ರಣಕೆ ಅಧಿರಥ ಮಹಾರಥಿಕರಿಂದಲೇ ಅತಿರಥ ಮಹಾರಥಿಕರಿಂದಲೇ ಮೆರೆದು ಶೋಭಿಪ ಕುರು ಸೈನ್ಯವನು ಮೆರೆದು ಶೋಭಿಪ ಕುರು ಸೈನ್ಯದನು ಬರದೊಳಿಸಿಸೈ ವಿಜಯನೆ ಮುದದಿ ಅರ್ಜುನ ಬರದೊಳಿಸಿಸೈ ವಿಜಯನೆ ಮುದದಿ ನೋಡೈ ಪಾರ್ಥ ಕೂಡಿ ಮೆರೆವ ಕೌರವರ ಬಲವಾ ಕೌರವರ ಬಲವಾ. ಅರ್ಜುನ ಅಲ್ಲಿ ನೋಡು ಭೀಷ್ಮನ ಪ್ರಳಯಾಂತಕ ಮೂರ್ತಿಯನ್ನು ಉತ್ತರ ಕುಮಾರನು ಹತನಾದನು. ಐರಾವತ ಶ್ವೇತಾದಿ ಮಹಾವೀರರು ಪರಾಜಿತರಾದರು. ನಾಯಕನನ್ನು ಕಳೆದುಕೊಂಡ ಹಿಂಡಿನಂತೆ ನಮ್ಮ ಸೈನಿಕರು ಚೆದುರಿ ದಿಕ್ಕಿಗೆ ಓಡುತ್ತಿರುವರು.
ಇನ್ನು ಸಮಯವಿಲ್ಲ. ಮಹಾಸ್ತ್ರಗಳನ್ನು ತೊಡು, ಭೀಷ್ಮನನ್ನು ವಧಿಸು. ಅದ ನೋಡು ನರನ ನಿಮ್ಮಯ, ಅದ ನೋಡು ನರನ ನಿಮ್ಮಯ, ಹೃದಯವ ಭೇದಿಸುವ ತನದಿ ಬರುತ್ತೀರ್ಪ ಭೀಷ್ಮ. ಕದನದಿ ಧೈರ್ಯವ ತಾಳುತ್ತೆ, ಕದನದಿ ಧೈರ್ಯವ ತಾಳುತ್ತೆ. ಬಂದೆ ಭೀಷ್ಮನ ತಲೆಯ ಖಂಡ್ರಿಸು ಬೇಗ. ಸಾಕಿ ಬಿರುನುಡಿಯ ಬಿಡು ಬಿಡು ತಡೆಯನ, ಸಾಕಿ ಬಿರುನುಡಿಯ. ಸಾಕಿ ಬಿರುನುಡಿಯ ಬಿಡು ಬಿಡು ತಡೆಯನ, ಸಾಕಿ ಬಿರುನುಡಿಯ. ಮೂಡತನದಿ ಓಡುತ್ತಿಹರ, ಮೂಡತನದಿ ಓಡುತ್ತಿಹರ. ಸಾಕಿ ಬಿರುನುಡಿಯ ಬಿಡು ಬಿಡು ತಡೆಯನ, ಸಾಕಿ ಬಿರುನುಡಿಯ. ಕಣದಿ ಹೇಳಿಗ ಎದುರು ನಿಲ್ಲದೆ ಹಣಿಗೆ ನೋಡಿದ ಅದರವರಮ್ಮ, ಕಣದಿ ಹೇಳಿಗ ಎದುರು ನಿಲ್ಲದೆ ಹಣಿಗೆ ನೋಡಿದ ಅದರವರಮ್ಮ. ಎನಿತೋ ಮನದೇ ಸಹಿಸನು ನಾನು, ಎನಿತೋ ಮನದೇ ಸಹಿಸನು ನಾನು. ಸಾಕಿ ಬಿರುನುಡಿಯ ಬಿಡು ಬಿಡು ತಡೆಯನ, ಸಾಕಿ ಬಿರುನುಡಿಯ. ಎಲ್ಲರೂ ಹೇಡಿಗಳು. ಈ ಭೀಷ್ಮನ ಸಮ್ಮುಖದಲ್ಲಿ ದೃಢಹಸ್ತದಿಂದ ಬಿಲ್ಲ ನಡೆಯಬಲ್ಲ ವೀರನೊಬ್ಬನೂ ಇಲ್ಲ. ಕುರುಕ್ಷೇತ್ರದ ರಂಗದಲ್ಲಿ ನಡೆದಾಡಿ ಎಲ್ಲೆಲ್ಲಿಯೋ ಹುಡುಕಿದನು. ಭೀಷ್ಮನನ್ನು ಎದುರಿಸಬಲ್ಲ ವೀರನು ಒಬ್ಬನಾದರೂ ದೊರಕಲಿಲ್ಲ. ಇಂದೇನು ಭರತ ವರ್ಷವು ನಿರ್ವೀರ್ಯವಾಯಿತೆ. ಸಾವಧಾನ ಗಾಂಗೇಯ. ಈ ಯದುಪತಿಯು ಅರ್ಜುನನ ಸಾರಥಿಯಾಗಿರುವವರೆಗೂ ಪಾಂಡವರು ಅಜೇಯರು. ಎಂತಹ ಮಹಿಮಮಯವಾದ ದೃಶ್ಯವಿದು. ನರನಾರಾಯಣರು ಒಮ್ಮೆಗೆ ರಥದಲ್ಲಿ, ಅಸ್ಥಿರ ಜಗತ್ತಿನೊಡನೆ ದೈವಿತ್ವದ ಸಮ್ಮಿಲನ. ಜೀವನ ಸಂಗ್ರಾಮದಲ್ಲಿಯೂ ಹಾಗೆ ದೇಹವೆಂಬ ರಥಕ್ಕೆ ಕಟ್ಟಲ್ಪಟ್ಟ ನಶ್ವರವೆಂಬ ಇಂದ್ರಿಯಾಶ್ವಗಳನ್ನು ಅನಶ್ವರದ ಆತ್ಮನು ನಡೆಸುವನು. ಧನ್ಯ ಧನಂಜಯ. ಆದರೆ ನಿನಗೆ ಯುದ್ಧದಲ್ಲಿ ವಿಸ್ತಾರವಿಲ್ಲ, ಯುದ್ಧಕ್ಕೆ ಸಿದ್ಧನಾಗು. ತಾತ, ಈ ಬಾಲಕನ ಅವಿನಯನು ಕ್ಷಮಿಸು. ನಿನ್ನ ಸಮ್ಮುಖದಲ್ಲಿ ಇದನ್ನ ಉಪಹಾರ. ಅರ್ಜುನ, ಈ ಮೃದು ಯುದ್ಧದಿಂದ ಯಾವ ಲಾಭವೂ ಇಲ್ಲ. ದೃಢಸ್ಥನಾಗಿ ಎಂಬನ್ನು ಬಿಡು, ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು. ನನ್ನನ್ನು ಈ ಗುರುವದೆಯಿಂದ ಪ್ರಚೋದಿಸುವೆ ಏಕೆ ಕೃಷ್ಣ? ನನ್ನನ್ನು ಈ ಗುರುವದೆಗೆ ಪ್ರಚೋದಿಸುವೆ ಏಕೆ ಕೃಷ್ಣ? ತಾತನ ಮೇಲೆ ಯುದ್ಧ ಮಾಡುವ ಇಚ್ಛೆ ನನಗಿಲ್ಲ. ಕೃಷ್ಣ ಮಾಯಾವಿ, ಬೆಂಕಿಯನ್ನು ಹೊತ್ತಿಸಿದ ಸಾಲದೆ ಘಾತಕ ಕೆಲಸ ಮಾಡಲು ಬಂದೆಯಾ? ಪಾಂಡವರನ್ನು ಯಜ್ಞ ಪಶುಗಳಂತೆ ಹಿಡಿದು ತಂದು ಕುರುಕ್ಷೇತ್ರದ ಬಲಿಪೀಠದಲ್ಲಿ ನನ್ನ ಬಾಣಗಳಿಗೆ ಬಲಿ ಕೊಡುವುದು ನಿನ್ನ ರಾಜತಂತ್ರದ ಪರಾಕಾಷ್ಠೆಂದು ತೋರುವುದು. ಕೇಳು, ಇಂದ್ಯಾರಿಗೂ ಉಳಿವಿಲ್ಲ. ಭಾರ್ಗವಿ ವಿಜಯ ಭೀಷ್ಮನೆಂದು ದುರ್ಯೋಧನನ್ನು ಅಜಾತಶತವನ್ನು ಆಗಿ ಮಾಡಲು ಶಪಥಗೈದಿರುವನು. ಅರ್ಜುನ, ನಿನ್ನ ಇಷ್ಟ ದೈವವನ್ನು ಸರಿಸು. ವಾಸುದೇವ, ನಿನ್ನ ಗೆಳೆಯನನ್ನು ರಕ್ಷಿಸು. ನನ್ನ ದೇಹವು ಜರ್ಜರಿತವಾಗುತ್ತಿರುವುದು. ಅರ್ಜುನ, ನೀನಿಂತಹ ಕಾಪುರುಷನೇ. ಇಂದು ನಿನ್ನ ಸಹಾಯವೂ ಬೇಡ. ಈ ಕೃಷ್ಣನ ಪರಾಕ್ರಮವು ಎಲ್ಲರಿಗೂ ತಿಳಿಯುವುದು. ಭೀಷ್ಮ, ಮರಣಕ್ಕೆ ಸಿದ್ಧನಾಗು. ಪರಮಾತ್ಮ, ಮನ್ನಿಸು ಮಾಧವ, ಮಣಿಯುವೆ ದೇವ. ಪರಮಾತ್ಮ, ಮನ್ನಿಸು ಮಾಧವ, ಮಣಿಯುವೆ ದೇವ. ಮಾಡಿಯೇ ಶಪಥವ, ಕೊರೆದಿಯೇ ಅಗ್ರವ. ಪರಮಾತ್ಮ, ಮಾಡಿಯೇ ಶಪಥವ, ಕೊರೆದಿಯೇ ಅಗ್ರವ. ಖಂಡಿತ ಈ ಕೋಪ ಮಾಧವ, ಕೇಳೆನ್ನ ಶಪಥ.
ಯೋಧನ ಅಸ್ತ್ರವ ತೊರೆದಿಯೇ ಇಂದಿನ ಯೋಧನೆ ಅಸ್ತ್ರವ ತೊರೆದಿಯೇ ಖಂಡಿತಾಯಿ ಚಂಡದಿ ಪಾಂಡವ ರೈವರ ಕಾದಿ ಖಂಡಿತಾಯಿ ನುಡಿ ಸಾಧನ ಕೊಲ್ಲುವೆ ಖಂಡಿತಾಯಿ ನುಡಿ ಸಾಧನ ಕೊಲ್ಲುವೆ ಬಿಡು ಕೋಪ ಮಾಧವ ಕೇಳೆನ್ನ ಶಪಥವ ಮಾಧವ ಶಾಂತನಾಗು ಮಹಾವೀರ. ಈ ಯುದ್ಧದಲ್ಲಿ ಅಸ್ತ್ರಧಾರಣ ಮಾಡುವುದಿಲ್ಲವೆಂಬ ನಿನ್ನ ಶಪಥವನ್ನು ಮರೆಯಬೇಡ. ನೀನು ಪಾಂಡವರ ಏಕಮಾತ್ರ ಗತಿ. ನಿನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುವೆನು. ಈ ದಿನ ಭೀಷ್ಮನ ಪರಾಜಯವು ಖಂಡಿತವೆಂದು ತಿಳಿ. ಸರಿ ಪ್ರತಿಜ್ಞೆ ವಿಫಲವಾಯಿತು. ಅರ್ಜುನ, ಶಿಖಂಡಿಯ ಜನ್ಮಗ್ರಹಣವೇ ಭೀಷ್ಮನ ನಾಶಕ್ಕಾಗಿ. ಯಾರಿದು? ಈ ಬಾಲಕನನ್ನು ನೋಡಿದರೆ ನನ್ನ ಹೃದಯವು ಕಂಪಿಸುವುದಕ್ಕೆ. ಓಹೋ, ಈಕೆ ನನ್ನಿಂದ ಪರಿತ್ಯಕ್ತಳಾದ ಕಾಶಿರಾಜನ ಮಗಳು ಅಂಬೆ. ಅಂಬೆ ಪ್ರಣಯದಲ್ಲಿ ಹತಾಶಳಾಗಿ ಕಣ್ಣೀರ ಕೋಡಿಂದ ದೇಹವನ್ನು ಸವಿಸಿದ ನಾರಿ. ನಹಸಹಜವಾದ ಸ್ವಭಾವವನ್ನು ತ್ಯಜಿಸಿ ಈ ನವಂಶಕ ದೇಹವನ್ನು ಧಾರಣ ಮಾಡುವಳು. ಅಂಬೆ, ನಿನ್ನ ವೇಷವು ಎಷ್ಟೊಂದು ವಿಚಿತ್ರ. ಕೈಯಲ್ಲಿ ಅಸ್ತ್ರ, ಕಣ್ಣಲ್ಲಿ ವಿಷ, ಹೃದಯದಲ್ಲಿ ಭೀಷವನ್ನು ಒದಿಸುವ ಇಚ್ಛೆ. ದೇವರಥ, ಇದು ನಿನ್ನ ಮರಣವಲ್ಲ, ವಿಮೋಚನೆ. ಬ್ರಹ್ಮಚರ್ಯದ ಭೀಷ್ಮನ ಪಂಜರದಲ್ಲಿ ಬಂಧಿತವಾಗಿದ್ದ ಪ್ರಮುಖನಾದ ಭೀಷ್ಮನನ್ನು ನಾನಿಂದು ಮುಕ್ತವಾಗಿ ಮಾಡುವೆನು. ಬಾ ಹೃದಯೇಶ್ವರ, ಈ ದಿನ ನಿನ್ನನ್ನು ವಧಿಸಿ ನಾನು ಸಾಯುವೆನು. ಇದು ನಮ್ಮ ಮರಣವಲ್ಲ, ಮಹಾಮಿಲನ, ಅಂಬೆಯ ಪ್ರೇಮದ ಅಮರ ಪ್ರೇಮ ನಿರ್ಮಾಣ. ಬಾ ಹೃದಯೇಶ್ವರ, ಬಾ. ಇಷ್ಟೊಂದು ವಂಚನೆ ವಾಸುದೇವ. ಈ ಭೀಷ್ಮನ ಬಾಣಗಳಿಗೆ ಬೆದರಿ ಈ ನವಾಕ್ಷರ ದೇಹವನ್ನು ಧಾರಣ ಮಾಡಿರುವ ನಿನ್ನ ಅಭಿಸಂಧಿಯು ಫಲಿಸಲಿ. ಸ್ತ್ರೀಯರು ಮತ್ತು ನವಾಕ್ಷರ ಸಮ್ಮುಖದಲ್ಲಿ ಭೀಷ್ಮನು ನಿಲ್ಲುವುದಿಲ್ಲ. ಸಾರಥಿ ರಥವನ್ನು ಹಿಂದಿರುಗಿಸು. ಶಿಖಂಡಿ, ಎದಳಬೇಡ ವಸ್ತ. ಈ ಮಂತ್ರ ಪೂರಿತವಾದ ಮಹಾತ್ಸವನ್ನು ತೊಡು, ಭೀಷ್ಮನನ್ನು ವಧಿಸು. ಇದು ಶಿಖಂಡಿಯ ಬಾಣವಲ್ಲ, ಅರ್ಜುನನ ಮಂತ್ರಪೂರಿತವಾದ ದಿವ್ಯಾಸ್ತ್ರ. ವಂಚನೆ ಮೇಲೆ ಕೂಟ ಇದ್ದ ಮಹಾಪಾಪ. ನಾನು ಈ ನಿಂದನೆಯನ್ನು ಸಹಿಸಲಾರೆ ಕೃಷ್ಣ, ಸಹಿಸಲಾರೆ. ಅರ್ಜುನ, ಅತ್ತ ನೋಡು, ಭೀಷ್ಮನು ಹತನಾಗಿ ಭೂಮಿಗೆ ಬೀಳುತ್ತಿರುವನು. ದೇವವ್ರತನ ದೇವು ಭೂಮಿಗೆ ಬೀಳದಿರಲಿ. ಅವನಿಗೆ ಅಮ್ಮುಗಳಿಂದ ಉಚಿತವಾದ ಶಯವನ್ನು ನಿರ್ಮಿಸು.
ಸಂತಾಪವೋ ಮೇರೆಯ ಮೀರಿತು ಸಾರಿತು ವ್ಯಸನವೋ ಇದ ಸಹಿಸೇನು ದೇವಾ. ಹೃದಯ ಸಂತಾಪವೋ ಮೇರೆಯ ಮೀರಿತು ಪಾರಿತು ವ್ಯಸನವೋ ಇದ ಸಹಿಸೇನು ದೇವಾ. ದುರದಳು ಬಳಗವ ಬಲಿಯನು ಕೊಡುತ್ತಲೇ ದುರದಳು ಬಳಗವ ಬಲೆಯನು ಕೊಡುತ್ತಲೇ ದುರದಳು ಬಳಗವ ಬಲೆಯನು ಕೊಡುತ್ತಲೇ ಚೋಣಿಯೊಳ್ ಬಾಳುವೋ ಪರ್ಯಂತು ಕಾಣೆನು ಚೋಣಿಯೊಳ್ ಬಾಳುವ ಪರ್ಯಂತು ಕಾಣೆನು ಹೃದಯ ಸಂತಾಪವೋ ಮೇರೆಯ ಮೀರಿತು ಪಾರಿತು ವ್ಯಸನವೋ ಇದ ಸಹಿಸೇನು ದೇವಾ. ಸಮರಕ್ಕೆ ಮೋಗಿದ ವೀರ ಪಾದನ ಪರಮಾತ್ಮ ಸಮರಕ್ಕೆ ಮೋಗಿದ ವೀರ ಪಾದನು ಬಾರದಿರಲು ಎಂದ ಮನದೊಳು ನೊಂದೇನೋ ಬಾರದಿರಲು ಎಂದ ಮನದೊಳು ನೊಂದೇನೋ ಹೃದಯ ಸಂತಾಪವೋ ಮೇರೆಯ ಮೀರಿತು ಸಾರಿತು ವ್ಯಸನವೋ ಇದ ಸಹಿಸೇನು ದೇವಾ. ಸಾರಿತು ವ್ಯಸನವೋ ಇದ ಸಹಿಸೇನು ದೇವಾ. ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದ ಮೇಲೆ ವಿಜಯ ಸೂರ್ಯನು ಉದಯಿಸಿದನೆಂದು ಭಾವಿಸಿದ್ದೆನು. ಆದರೆ ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಶೆಯೆಲ್ಲ ಭಂಗವಾಯಿತಲ್ಲ. ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ಹಿಂತಿರುಗಿದೆ. ಕೃಷ್ಣಾರ್ಜುನರು ಹೀಗಿಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹ ಭೇದ ನೀತಿಯನ್ನು ತಿಳಿದಿದ್ದನು ಭೀಮಸೇನ. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲೇ ಸಂಶಪ್ತರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಇದಕ್ಕೆ ಏನಾದರೂ ಬೇಗ ಉಪಾಯ ಮಾಡಲೇಬೇಕು ಭೀಮಸೇನ. ಇದಕ್ಕೆ ಜಾಗೃತೆಯಿಂದ ಒಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲದಿದ್ದರೆ ಪರಾಜಯವು ಖಂಡಿತ. ಇದೆಂತಹ ಮಾತು ದೊಡ್ಡಪ್ಪ. ನಿನ್ನ ಕೈಯಲ್ಲಿ ಈಗದೇ ಇರುವಾಗ, ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವಂತ ಆಪತ್ತೇನು? ಕುಮಾರ ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ದೊಡ್ಡಪ್ಪ, ಬಿಡೋ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ಬಿಡೋ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ಹಿಡಿದು ದ್ರೋಣರಾಯು ಅಭೇದಿಸೆ ಕಡಿಮೆ ವೈರಿಗಳ ಶಿರಗಳನ್ನ. ಹಿಡಿದು ದ್ರೋಣರಾಯು ಅಭೇದಿಸಿ ಕಡಿಮೆ ವೈರಿಗಳ ಶಿರಗಳನ್ನ. ನನದೊಳಗೆ ಕೆಣಕಿದರೆ ಕರುಳುಗಳಂ ಬಗೆದಿಡುವೆ. ರಣದೊಳಗೆ ಕೆಣಕಿದರೆ ಕರುಳುಗಳಂ ಬಗೆದಿಡುವೆ. ಬಿಡ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ. ಇಂದಿರೇಶನ ದಯೆಯೊಂದಿರಲಿ, ತಂದೆ ಪಾತನ ಬಲವೊಂದಿರಲಿ. ಇಂದಿರೇಶನ ದಯೆಯೊಂದಿರಲಿ, ತಂದೆ ಪಾತನ ಬಲವೊಂದಿರಲಿ. ಗಗನದಲ್ಲಿ ವೈರಿಗಳ ಗರಗರನೆ ತಿರುಗಿಸುವೆ. ಗಗನದಲ್ಲಿ ವೈರಿಗಳ ಗರಗರನೆ ತಿರುಗಿಸುವೆ. ಬಿಡ ಚಿಂತೆಯನ್ನು ತಡವ ಮಾಡದೆನಗೆ ಕೊಡು ನೀ ಅಭಯ.
ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ಜ್ಯೇಷ್ಠ ಪಿತಾ. ನಾನು ಆ ಯುವವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದದ್ದು. ಬಾಪು ಬಾಪು ಅಭಿಮನ್ಯು, ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಈ ಕೆಲಸ ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ಈ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ನಿನ್ನ ಕಣ್ಮುಂದಿರುವ ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಮುಂದಿರುವ ಈ ಪಾರ್ಥನಂದನ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಅದು ಜ್ವಾಜ್ವಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸ ಪ್ರಭಾ ಫಲಕದಿಂದ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರೆಯು ಆನಂದ ಬಾಷ್ಪಗಳನ್ನು ಸುರಿಸಲಿ. ಅವಕಾಶವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣ ಕಂಜೆ ಶತ್ರು ಸಂಹಾರಕ್ಕಾಗಿಡಿದ ಈ ಖಡ್ಗದಿಂದ ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ಈಗ ಅದರ ಉಪಯೋಗಕ್ಕೆ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹಾಗ್ನಿಯ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಅಭಿಮನ್ಯುವಿನ ಸಹಾಯಕ್ಕಾಗಿ ನಿಲ್ಲುತ್ತೇನೆ. ಅಭಿಮನ್ಯು ಯುವವನ್ನು ಬೇರಿಸಿದೊಡನೆ ನಾವು ಒಳಕ್ಕೆ ನುಗ್ಗಿ ಎಲ್ಲವನ್ನು ಭಿನ್ನ ಭಿನ್ನ ಮಾಡುವೆವು. ಅನಿರೀಕ್ಷಿತವಾಗಿ ಒದಗಿದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಭೀಮಸೇನ, ನಿನ್ನ ಇಚ್ಛೆಯಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿ ಇಟ್ಟಿರುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣ ಕಾಲವೂ ಈತನನ್ನು ಬಿಟ್ಟಿರಲಾಗದು. ಧನಂಜಯನ ವೀರ ಪದಕವು ಪ್ರಾಣ ಪದಕವು ಮತ್ತೆ ಆತನ ಕೈಗೆ ಬಂದು ಸೇರುವಂತಾಗಲಿ. ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವ್ಯೂಹವಾಗಲಿ. ಅಭಿಮನ್ಯು, ಕೀರ್ತಿಶಾಲಿಗೆ ವಿಜಯಶಾಲಿಯಾಗಿ ಬಾ. ನಿಮ್ಮೆಲ್ಲರ ಆಶೀರ್ವಾದವು ನನ್ನ ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ನನಗಿನ್ನೂ ಅಪಜಯವಿಲ್ಲ. ವೀರ ಧನಂಜಯನೆನ್ನ ತಂದೆಯೋ ಭಯವೇನೆಂಬುದ ನಾನರಿಯೇ. ವೀರ ಧನಂಜಯನೆನ್ನ ತಂದೆಯೋ ಭಯವೇನೆಂಬುದ ನಾನರಿಯೇ. ದ್ರೋಣರ ಚಕ್ರವ್ಯೂಹ ಭೇದಿಸಿ ವೀರಾಗ್ರಣಿನ ಮೆರೆಯುವೆನೋ. ರುದ್ರನು ಮೆಚ್ಚಿಸಿ ಪಾಶುಪತಾಶ್ರಮ ಪಡೆದ ವೀರ ವರಗುಣನು. ದೊಡ್ಡಪ್ಪ, ರುದ್ರನು ಮೆಚ್ಚಿಸಿ ಪಾಶುಪತಾಶ್ರಮ ಪಡೆದ ವೀರ ವರಗುಣನು. ನಿನ್ನಯ ಶೌರ್ಯದ ಮೆರೆಯಲಿ ರಣಭೂಮಿ ಊಮಳೆಗರೆಯಲಿ ಸುರಗಣವು. ನಿನ್ನಯ ಶೌರ್ಯದಿ ಮೆರೆಯಲಿ ರಣಭೂಮಿ ಊಮಳೆಗರೆಯಲಿ ಸುರಗಣವು. ರುದ್ರನ ಮೆಚ್ಚಿಸಿ ಪಾಶುಪತಾಶ್ರಮ ಪಡೆದ ವೀರ ವರಗುಣನು. ರುದ್ರನ ಮೆಚ್ಚಿಸಿ ಪಾಶುಪತಾಶ್ರಮ ಪಡೆದ ವೀರ ವರಗುಣನು. ನಿನ್ನಯ ಶೌರ್ಯದಿ ಮೆರೆಯಲಿ ರಣಭೂಮಿ ಊಮಳೆಗರೆಯಲಿ ಸುರಗಣವು. ವೈರಿಗಳೆದೆಗಳ ನಡುಗುಪುದೆನ್ನಯ ವಿಜಯ ಧ್ವನಿಜಯ ಓಂಕಾರ. ಕೌರವ ವೀರರ ಹೃದಯವ ಬೇದುಪುದೆನ್ನಯ ಧನುಷಂಕಾರರವ. ವೈರಿಗಳೆದೆಗಳ ನಡುಗುಪುದೆನ್ನಯ ವಿಜಯ ಧ್ವನಿ ಜಯ ಓಂಕಾರ. ದೊಡ್ಡಪ್ಪ, ಕುಮಾರ, ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ರಕ್ತಕ್ಕೆ ರಕ್ತ, ರಕ್ತ, ಕುರುವಂಶದ ನಾಶ.
ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಬಾಯನ್ನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ಬಾಯನ್ನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ನಯನ ಕಂಗೊಳಿಸುವ ನವಿಲವು ಗರಿಯೇ ನಯನ ಕಂಗೊಳಿಸುವ ನವಿಲವು ಗರಿಯೇ ಕುಣಿಯುತ್ತ ಬಾ ತಾಳಕ್ಕೆ ನಲಿಯುತ್ತ ಬಾ ರಾಗದ ಸ್ವರಗೀತೆ ಹಾಡಿ ಮೈ ಮರೆಯುವ ಬಾ ಕುಣಿಯುತ್ತ ನಲಿಯುತ್ತ ಜಗವ ನಲಿಸಿ ನಾವು ಆಡುವ ಬಾ ಓ ರಾಣಿ ಸ್ವರ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ. ನನ್ನ ಹೃದಯಾದ ದೇವರ ದರ್ಶನಕ್ಕಾಗಿ ನಾಲ್ಕು ಕದರಿಂದಲೂ ಹಂಬಲಿಸುತ್ತೇನೆ ಸ್ವಾಮಿ. ಈ ದಿನ ಲಭಿಸಿತು. ಉತ್ತರ, ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು. ಈ ನನ್ನ ಸರ್ವಸ್ವ ನಿಮ್ಮದಾಗಿ ಕೊಟ್ಟಿರುವಾಗ ನನ್ನದಾಗಿ ಇನ್ನೇನು ಉಳಿದಿದೆ ಪ್ರಿಯ? ನನ್ನ ಹೃದಯದ ಪ್ರೇಮ ಸುಂದರಿ. ಅದು ಮೊದಲು ತಮ್ಮದೇ ಅಲ್ಲವೇ? ಪುನಃ ಕೊಡುವ ಅಗತ್ಯವೇನಿದೆ? ಉತ್ತರ, ನಾನದನ್ನು ಬಲ್ಲೆನು, ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ. ಉತ್ತರ, ವಸಂತದ ಬಳ್ಳಿಯು ದಿನ ದಿನವೂ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವವು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ವಿರಹ ಮತ್ತು ಸಮ್ಮಿಲನ, ಈ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ತೀವ್ರ ವಿಯೋಗದ ಶೋಕದಿಂದ ಪೂರ್ಣ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವರು. ಈ ದಿನ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ. ಉತ್ತರ,
ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾವುಗಳು ನಿರಾಕರಿಸುವಲ್ಲಿ ಎಷ್ಟೇ ಆದರೂ ಪ್ರೇಮದ ವಿಚಾರದಲ್ಲಿ ಮಹಾಪಂಡಿತರಲ್ಲಿ ಈ ಪೀಠವನ್ನು ಅಲಂಕರಿಸಿ ಸ್ವಾಮಿ. ಅದೆಲ್ಲಿ ನೋಡುತ್ತಿರುವುದು ಸ್ವಾಮಿ? ನಿನ್ನನ್ನೇ ನೋಡುತ್ತಿರುವೆನು. ಬಾನಲ್ಲಿ ತೇಲಾಡುತ್ತಾ ಪ್ರಾಣೇಶ್ವರ, ನಿನ್ನ ಪ್ರೇಮ ಪೂಜೆಯಿಂದ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆದರೆ ನಿನ್ನ ಪ್ರೇಮ ಪೂಜೆಯನ್ನು ಆದರೆ ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವೆನು. ಬಾರೇ ನೀನಲಿದು ನಾಟ್ಯ ರಾಣಿ, ಬಾರೇ ನೀನಲಿದು ನಾಟ್ಯ ರಾಣಿ, ಯೌವನ ತುಂಬಿದ ಸೌಂದರ್ಯ ತರುಣಿ, ಯೌವನ ತುಂಬಿದ ಸೌಂದರ್ಯ ತರುಣಿ, ನೀ ಬಳಿ ಬಾರೇ ರಚಿಸಿದ ತೋರೆ, ನೀ ಬಳಿ ಬಾರೇ ರಚಿಸಿದ ತೋರೆ, ಶೃಂಗಾರಿ ವಯ್ಯಾರಿ ಬಾಸುಂದರಿ, ಶೃಂಗಾರಿ ವಯ್ಯಾರಿ ಬಾಸುಂದರಿ, ಬಾರನೆ ಪ್ರೇಯಸಿ ಊರ್ವಶಿ. ಮನದಿ ಕಾಡುವ ಸೌಂದರ್ಯ ರೂಪ, ಪ್ರಣಯ ಮಿಲನ ಅನುರಾಗ ಬಂದ,
ಮನದಿ ಕಾಡುವ ಸೌಂದರ್ಯ ರೂಪ ಪ್ರಣಯ ಮಿಲನ ಅನುರಾಗ ಬಂದ ಪ್ರೇಮದ ರಸಿಯ ವಯ್ಯಾರ ಚಂದ ಪ್ರೇಮದ ರಸಿಯ ವಯ್ಯಾರ ಚಂದ ರಚಿಸುತ್ತ ತೋರೆ ಸಂತೋಷವ ಬೀರೆ ರಚಿಸುತ್ತ ತೋರೆ ಸಂತೋಷವ ಬೀರೆ ಬೇಗ ಬಾರೆ ತಾಳಲಾರೆ ವಿರಹ ವೇದನೆ ಬೇಗ ಬಾರೆ ತಾಳಲಾರೆ ವಿರಹ ವೇದನೆ ಬಾರನೆ ಪ್ರೇಯಸಿ ಊರ್ವಶಿ. ಪ್ರಾಣೇಶ್ವರ, ಇದೇನು ಇಂತಹ ಮುಖಭಂಗಿ? ನನ್ನಿಂದ ಏನಾದ್ರೂ ಅಪರಾಧವಾಯಿತೆ? ಇಲ್ಲ ಉತ್ತರ. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ನಾನು ಹೊರಟಿರುವೆನು. ನನ್ನನ್ನು ತಡೆಯಬೇಡ, ನಗು ಮೊಗದಿಂದ ಕಳುಹಿಸಿಕೊಡು. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮ ಯುದ್ಧ ಮಾಡುವಾಗ ಅತ್ತೆಯರು ಸಹಾಯ ಮಾಡಿದರಂತೆ. ಈಗ ನಾನು ನಿಮ್ಗೆ ಸಹಾಯಕಳಾಗುವೆನು? ಉತ್ತರ. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಿದಲ್ಲ. ನೀರಜ ನೇತ್ರೆ ನೃತ ಸಾಕಿ ವಿನೋದ ಸರೋಜಾನನ ನಾವಲ್ಲಿನ ನಿಮ್ಮ ಪ್ರೇಮಾಚನ 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 ಏಕಾಗಿಯಾಗಿ ಕಥೆಯ ನೀಡಿ ಹೋಗಲಿ ಬೇರೆ ನನ್ನ ಏಕಾಗಿಯಾಗಿ ಕಥೆಯ ನೀಡಿ ಹೋಗಲಿ ಬೇರೆ ನನ್ನ ಸರೋಜಾನನ ನಾವಲ್ಲಿನ ನಿಮ್ಮ ಪ್ರೇಮಾಚನ ಪ್ರೇಮಾಚನ ನೀರಜ ನೇತ್ರೆ ನೃತ ಕೋಪವೇ ನೀರಜ ನೇತ್ರೆ ನೃತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮಕ್ಕೆಂತ ನೀ ಹೋಗುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮಕ್ಕೆಂತ ನೀ ಹೋಗುವೆ. ನೀರಜ ನೇತ್ರೆ ನೃತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನಾರಿಯ ಕೋಪ ಸಾಗಿಯ ರೂಪ ನಾರಿಯ ಕೋಪ ಸಾಗಿಯ ರೂಪ ನನ್ನದೊಳೆನ್ನ ಚಾತುರ್ಯ ತೋರೆ ನನ್ನದೊಳೆನ್ನ ಚಾತುರ್ಯ ತೋರಿ ವೀರಸತಿ 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 ಎಂದೀಗ ನಾರಾಜೆ ಸಾಕಿ ವಿನೋದ ಸರೋಜಾನನ ನಾವಲ್ಲಿನ ನಿಮ್ಮ ಪ್ರೇಮಾಚನ 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 ಬಾಮಿನಿ ಕೋಪ ಸಾಕು ಪ್ರತಾಪ ಬಾಮಿನಿ ಕೋಪ ಸಾಕು ಪ್ರತಾಪ ಕಾರುಣ್ಯ ಸಂಪನ್ನೆ ಲಾವಣ್ಯ ವೀರೆ ಕಾರುಣ್ಯ ಸಂಪನ್ನೆ ಲಾವಣ್ಯ ವೀರೆ ವೀರಸತಿ 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 ಎಂದೀರ್ಘ ನೀರಾಜಿತೆ ವೀರಸತಿ ಎಂದೀರ್ಘ ನೀರಾಜಿತೆ ನೀರಾಜ ನೇತ್ರೆ ನೃತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನೀರಜ ನೇತ್ರೆ ನೃತ ಕೋಪವೇ. ಇದು ಉಪವಾಸದ ಸಮಯವಿಲ್ಲ ಉತ್ತರ. ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆಯಾ? ಹಾಗಲ್ಲ ಪ್ರಾಣೇಶ್ವರ,
ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸಿನಿಯಾದ ಗಾನಶೀಲಿಯಾದ ಒಬ್ಬ ಉತ್ತರ ನೋಡಿದೆ. ಇನ್ನು ಮುಂದೆ ವೀರಪತಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರ ನೋಡುವೆ. ಹೋಗುತ್ತಾನೆ ವೀರ, ಯುದ್ಧವು ಕ್ಷತ್ರಿಯ ಧರ್ಮ, ಆ ಧರ್ಮವನ್ನು ಪಾಲನೆ ಮಾಡು ದೇವ. ಸಂತೋಷ ಚಿತ್ತಳಾಗಿ ನನ್ನನ್ನು ನಗುಮೊಗದಿಂದ ಕಳಿಸಿಕೊಡಬಲ್ಲೆಯಾ? ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲವೇ ಉತ್ತರ? ದುಃಖಿಸುವುದಿಲ್ಲ ಸ್ವಾಮಿ. ದುಃಖವನ್ನು ಮನಸ್ಸಿನಲ್ಲಿ ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹಸವನ್ನು ಸೂಚಿಸುತ್ತಾ ಪತಿಯನ್ನು ಬೀಳದಾಗದ ಪತ್ನಿಯು ವೀರಾಂಗಿಸಿಕೊಳ್ಳಬಳಲಿ. ನಿಮ್ಮ ಕರ್ತವ್ಯದಲ್ಲಿ ನೀವು ಸಿರನಾಗಿ ಉತ್ತರು ತನ್ನ ಭಾಗದ ಕರ್ತವ್ಯವನ್ನು ಸಾಹಸನಾಗಿ ನಿರ್ವಹಿಸುವಳು ದೇವ. ನಾನು ನೋಡುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ತಿಲೆಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಮಧ್ಯದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈ ಸಂಸಾರದ ದುಃಖ ಮಧ್ಯದಲ್ಲಿ ಆನಂದದ ಬಾಷ್ಪಗಳನ್ನು ಕೇಳಿ ಧನ್ಯ ಉತ್ತರ. ಆರ್ಯಾವರ್ತದಲ್ಲಿ ನೀನು ನಾರೀರತ್ನಳು, ನೀವು ಶತರತ್ನ. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ಸ್ವಾಮಿ? ನಿನಗಾವ ಗೌರವವೂ ಇಲ್ಲವೇ ಉತ್ತರ? ಈ ದಿನ ಎಷ್ಟೊಂದು ವೀರ ಮಾತೆಯರು ಪತಿ ಪತ್ನಿಯರು ಕಣ್ಣೀರನ್ನು ಯುದ್ಧ ಭೂಮಿಗೆ ಸುಧಿರಿಸದಂತೆ ಸಾಹಸ ಮುಖಿಯರಾಗಿ ತಮ್ಮ ಪತಿ ಪುತ್ರರನ್ನು ಯುದ್ಧರಂಗಕ್ಕೆ ಕಳಿಸೋರು. ಅವರಿಗೆ ಯಾವ ಗೌರವವೂ ಇಲ್ಲವೇ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಕಾದಾಡುತ್ತ ಸ್ವಾಮಿ ಮಾಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿ ಯಾರು? ಶತ್ರುಮತಿಯಲ್ಲಿ ಪುತ್ರನ ಸಾಹಸನ ಕೇಳಿ ಆನಂದ ಭಾಷಣ ಸುತ್ತ ಮಾತ್ಯಾರು? ಪುರುಷನ ಗೌರವೇ ನಾರಿ ಗೌರವ, ಅದೆವಳ ಜೀವನ ಸರ್ವಸ್ವ. ಮನ ದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ, ಮನ ದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನಕಾನಂದವ ನೀಡುವ, ಮನಕಾನಂದವ ನೀಡುವ. ಮನ ದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ. ನೀಡದೆ ಏಕೆ ಓಡುವೆ ನೀನು, ಬಯಸಿದ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓಡುವೆ ನೀನು. ನನ್ನ ನಿನ್ನ ಪ್ರೇಮದ ಕಾವ್ಯ, ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ಧರೆಯೊಳಗೆ, ಸ್ಥಿರವಾಗಿರಲಿ ಧರೆಯೊಳಗೆ. ಮಿಲನದ ತನುಮನ, ಮಿಲನದ ತನುಮನ ಬೆರತಾಜೆ ನಂದದಿ, ಬೆರತಾಜೆ ನಂದದಿ. ಮನ ದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ, ಮನ ದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ
ಸ್ವಲ್ಪವೂ ದುಃಖಿಸುವುದಿಲ್ಲವೇ ಉತ್ತರ? ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತೊಟ್ಟು ಕಣ್ಣೀರು ಬೊಂಬಿದ್ದರೆ ನನ್ನ ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ತಮ್ಮ ಪಾದದಡಿಗೆ ಸಮರ್ಪಿಸಿ ಉತ್ತರೆಯೂ ವೀರಿಸಲು ಪತಿಯನ್ನು ದೇವರಾಜ್ಞೆಗಳೇನು? ಇಂದು ನನ್ನ ಅನುಜ್ಞೆಯನ್ನು ಕೊಡು. ನಾನು ಯುದ್ಧ ಭೂಮಿಯಲ್ಲಿ ರಾರಾಜಿಸುವೆನು. ನೀನು ಹಾಕಿದ ವಿಜಯ ಮಾಲೆಯಿಂದ ಭೂಷಿತನಾಗಿ ನಾನು ರಣಾಂಗಣದಲ್ಲಿ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ. ಹೌದು ಕುಮಾರ, ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನಂತ ವೀರ ಯೋಧನಿಗೆ ತ್ರಿಕಾಲ ಜಪಿಸಿಲ್ಲ ಕುಮಾರ. ತಾಯಿ, ನಿನ್ನ ಆಶೀರ್ವಾದವು ಸರ್ವದಾ ನನ್ನನ್ನು ರಕ್ಷಿಸಲಿ. ಕುಮಾರ, ಈ ದಿನ ನೀನು ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪಾಂಡವರ ರಾಜಸಭೆಯಲ್ಲಿ ಪ್ರತಿಜ್ಞೆ ಮಾಡಿರುವಂತೆ ಅದು ಸತ್ಯವೇ ಕಂದ? ಹೌದು ತಾಯಿ. ಇಂದು ನಾನು ದ್ರೋಣನ ಸುಭದ್ರೆಯ ವೀರ ಮಾತೆ ಎಂದು ಜಗತ್ತಿಗೆ ತಿಳಿಸುವೆನು. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಇಂದಿನ ನನ್ನ ಸಾಹಸದಿಂದ ಆಚಾರ ದ್ರೋಣನು ಸ್ತಂಭಿತನಾಗುವೆನು. ಜಯಶಾಲ ಪುತ್ರ, ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಮಹಿಮೆಯು, ಉತ್ತರೆಯ ಸೌಭಾಗ್ಯವೂ ನಿನ್ನ ನೆರಬಿಡದೆ ಕಾಪಾಡಲಿ. ಅಮ್ಮ, ನೋವೇನೆಂಬುದನ್ನು ಅರಿಯದ ಈ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಈ ದುರ್ಬರ ಸಂದೇಶದಿಂದ ಅದು ಸುಡದಿರಲಿ. ಆಗೊಂದು ವೇಳೆ ನಾನು ಯುದ್ಧ ಭೂಮಿಯಲ್ಲಿ ಕುಮಾರ, ಅಭದ್ರವನ್ನು ನುಡಿಯಬೇಡ ಕುಮಾರ. ನಿನ್ನ ಆಶೀರ್ವಾದ ಮಹಿಮೆಯಿಂದ ದ್ರೋಣನ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸುವೆನು. ನನಗಿನ್ನೂ ಅಪಜಯವಿಲ್ಲ. ಹಾಗೆ ಆಗಲಿ ಕುಮಾರ. ಕುಮಾರ, ಯುದ್ಧದಲ್ಲಿ ಜಯಶಾಲೆಗೆ ಹಿಂದಿರುಗು. ಆಗಲಿ ತಾಯಿ. ಇಲ್ಲೆಲ್ಲ ಚುಚ್ಬಿಟ್ಟವ್ರೆ. ಲವೋ ಕೃಷ್ಣ, ಭೀಮಾ ಬಾ. ಎಲ್ಲವೋ ಹೊಟ್ಟೆ ಬಾಕ ಭೀಮಾ, ಅನ್ಯಾಯವಾಗಿ ಈ ನನ್ನ ಗದೆಯಿಂದ ನಿನ್ನ ಪ್ರಾಣವನ್ನು ಆಹುತಿ ಕೊಡಬೇಡ. ಎಲ್ಲವೋ ದುಶ್ಯಾಸನ, ನಿನ್ನ ಪ್ರಾಣವನ್ನು ಕಾಪಾಡಿಕೋ. ಎಲ್ಲವೋ ದುಶ್ಯಾಸನ, ಹಸುವಿನಿಂದ ಬಳಲುತ್ತಿರುವ ಸಿಂಹಕ್ಕೆ ಆನೆಯು ದೊರಕಿದಂತಾಯಿತು. ಈಗ ಈ ಗದೆಯಿಂದ ಬೀಳು ಹೊಡೆತವನ್ನು ಸಹಿಸಿಕೋ. ಬಿಡು ಬಿಡು. ಗದೆ ಬಿಡು, ಗದೆ ಬಿಡು, ಗದೆ ಬಿಡು. ನಿನ್ನ ಮುಡಿಯನ್ನು ಕಟ್ಟಿಸುವೆನು. ಆಯಿತು. ನನ್ನ ಅಕ್ಷೋಣಿ ಸೈನ್ಯ, ಅದರಲ್ಲಿ ವೀರರಾದ ಭೀಷ್ಮ, ದ್ರೋಣ, ಕರ್ಣ, ದುಶ್ಯಾಸನ ಮೊದಲಾದವರು ನನ್ನ ಸಹೋದರರು. ಯುಕ್ತಿ ಪ್ರವೀಣನಾದ ಶಕುನಿ ಸಹ ಇಂದಿಗೆ ಹತನಾದನು. ಈಗ ನಾನು ಓರ್ವನೇ ಉಳಿದಿರುವೆನು. ಚಿಂತೆ ಎಂಬ ಬೆಂಕಿಯು ನನ್ನ ದೇಹವನ್ನು ದಗದಗದೆ ಸುಡುತ್ತಿರುವುದು. ಈಗ ಈ ದೇಹದ ಸಂತಾಪವನ್ನು ಯಾವ ರೀತಿಯಿಂದ ಶಾಂತಗೊಳಿಸಲಿ? ಮರೆತಿದ್ದೆನು. ಇಲ್ಲಿ ಕಾಣುವ ವೈಶಂಪಾಯ ಸರೋವರದಲ್ಲಿ
ಜಲಸ್ತಂಭನ ವಿದ್ಯೆಯನ್ನು ಪ್ರಯೋಗಿಸಿ ನೀರಿನಲ್ಲಿ ಮುಳುಗಿ ನನ್ನ ಶರೀರ ಸಂತಾಪವನ್ನು ಶಾಂತಗೊಳಿಸುವೆನು. ಚೇರ್ ಹಾಕದಲ್ಲ. ಭೀಮಸೇನ, ಇದೆಂತಹ ಅಪಮಾನ! ದುರ್ಯೋಧನನು ನಿನ್ನನ್ನು ವಂಚಿಸಿ ಕಾಣೆಯಾಗಿರುವನು. ನಿನ್ನ ಪ್ರತಿಜ್ಞೆಯು ವ್ಯಂಗವಾಯಿತು. ಕೃಷ್ಣ, ಆ ನೀಚನು ವಂಚಿಸಿರುವುದು ನನ್ನನ್ನಲ್ಲ, ನಿನ್ನನು. ಈ ಭೀಮನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಕೃಷ್ಣ, ಈ ರಣರಂಗಣದಲ್ಲಿ ಆ ದುರ್ಯೋಧನನ ಎಲ್ಲಿ ಹುಡುಕುವುದು ಕೃಷ್ಣ? ಧರ್ಮನಂದನ, ದುರ್ಯೋಧನು ಜಲಸ್ತಂಭನ ವಿದ್ಯೆಯಿಂದ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಅವನನ್ನು ಕರೆ ಬರುವನು. ಅಣ್ಣನ ಮೃದು ವಾಕ್ಯಗಳು ಅವನ ಕರ್ಣಗಳಿಗೆ ತಾಕುವುದಿಲ್ಲ. ಕೃಷ್ಣ, ಆಜ್ಞೆ ಮಾಡು. ಈ ಗದಾಘಾತದಿಂದ ಸರೋವರವನ್ನು ನಾಶ ಮಾಡಿ ಅವನನ್ನು ಎಳೆದು ತರುತ್ತೇನೆ. ಭೀಮಸೇನ, ನಿನ್ನ ಗದಾಘಾತಕ ಶಕ್ತಿಯು ಈ ಸ್ಥಳದಲ್ಲಿ ನಡೆಯುವುದಿಲ್ಲ. ಈ ಭೀಮಸೇನನ ಗದಾಘಾತವು ಗದಾಶೌರ್ಯವು ನಡೆಯುವುದಿರ ಸ್ಥಳವು ಈ ಪೃಥ್ವಿಯಲ್ಲಿ ಇಲ್ಲ. ಧರ್ಮನಂದನ, ಪರಮಾತ್ಮ, ದುರ್ಯೋಧನನು ಅಭಿಮಾನಶಾಲಿ. ಅವನನ್ನು ಹಿಡಿದು ಜರಿದರೆ ಅವನು ಖಂಡಿತವಾಗಿಯೂ ಹೊರಗಡೆ ಬರುವನು. ಅದು ಒಪ್ಪತಕ್ಕ ಮಾತು. ಅಣ್ಣನ ಮೃದು ವಾಕ್ಯಗಳಿಂದ ಅದು ಸಾಧ್ಯವಿಲ್ಲ. ಈಗ ನಾನು ಸಿದ್ಧನಿದ್ದೇನೆ. ಎಲ್ಲವೋ ದುರ್ಯೋಧನ 11 ಅಕ್ಷವೇಣಿ ಸೈನ್ಯವನ್ನು ನಾಶ ಮಾಡಿದೆ. ಭೀಷ್ಮ, ದ್ರೋಣ, ಕರ್ಣ, ಸೈಂಧವ ಇವರೆಲ್ಲರೂ ನಿನಗಾಗಿ ಮಡಿದರು. ಶಕುನಿಯಂತ ನರಾಧಮನು ವೀರಮರಣ ಹೊಂದಿದನು. ಆದರೆ ನೀನು ಸೋತ ನಾಯಿಯಂತೆ ಓಡಿ ಬಂದು ಇಲ್ಲಿ ಅವಿತು ಕುಳಿತಿದ್ದೇಯ. ಕ್ಷತ್ರಿಯಾದವನೇ, ಕುಲಂಗಾರ, ಭರತ ವಂಶದ ಕಳಂಕ ಸ್ವರೂಪನೇ, ಪ್ರಾಣ ಭಯದ ಅವಿತು ಕುಳಿತಿರುವೆಯ. ಹೊರಗೆ ಬಾ. ವಿರಾಟನ ಅಡಿಗೆ ಮನೆಯಲ್ಲಿ ಲಂಡಿಯಂತೆ ವೇಷವನ್ನು ಹಾಕಿಕೊಂಡು ಹೊಟ್ಟೆ ಬಾಕಲು ತಿಂದು ಕೊಂಡಿಯನ್ನು ಬೆಳೆಸಿಕೊಂಡಿರುವ ನೀನು ನನ್ನ ಮನಸ್ಸಿನ ಅಭಿಪ್ರಾಯವನ್ನು ಹೇಗೆ ತಿಳಿಯಬಲ್ಲೆ? ನಾವು ಪ್ರಾಣಭಯದಿಂದ ನೀರಿನ ಅಡಗಿ ಕುಳಿತಿರಲಿಲ್ಲ. ಯುದ್ಧ ಸನ್ನದ್ಧವಾಗುವ ಮೊದಲು ಶರೀರವನ್ನು ಶಾಂತಗೊಳಿಸಲು ಈ ನಿರ್ಜನವಾದ ಸರೋವರದಲ್ಲಿ ಕುಳಿತು ಸಮಾಧಾನಗೊಳಿಸಿದನು. ನೀನು ಸುಮ್ಮನೆ ತಿಳಿಯದೆ ಹೊರಟಬೇಡ. ವೈಶಂಪಾಯನ, ಅಯ್ಯ ದುರ್ಯೋಧನ, ನಿನ್ನ ಬಂಧು ಬಾಂಧವರೊಡನೆ ಅಷ್ಟೈಶ್ವರ್ಯ ಸಂಪದ್ಭರಿತವಾದ ಕಾಲದಲ್ಲಿ ನೀನು ಯಾವ ಹಕೃತ್ಯವನ್ನು ಮಾಡಿದ್ದರೂ ನಿನಗೆ ಜಯವಾಗಿ ಲಭಿಸುತ್ತಿತ್ತು. ಈಗ ಬಂಧು ಬಳಗವೆಲ್ಲ ನೀಗಿಕೊಂಡು ವಿಧವೆಯಂತೆ ಮಾತನಾಡಿ ನಿಜಾಂಶವನ್ನು ನುಡಿದರೂ ನಿನ್ನ ಮಾತನ್ನು ಯಾರೂ ನಂಬುವುದಿಲ್ಲ ಸುಯೋಧನ. ಧರ್ಮರಾಯ, ನನ್ನ 11 ಅಕ್ಷೋಣಿ ಸೈನ್ಯವೂ ಹತವಾದರು, ವೀರರು ಮಣಿದುವಾದರು. ಶಾಸ್ತ್ರ ಧರ್ಮ ಉದ್ಧರಿಸಲು ಈಗ ನಾನು ಮತ್ತು ನನ್ನ ಗದೆ ಈ ವೇಳೆ ಉಳಿದಿರುವುದು. ನಿಮ್ಮವನ್ನು ಒಬ್ಬೊಬ್ಬರಾಗಿ ಗದಾಯುಧಕ್ಕೆ ಕರೆಯುವೆನು. ಸಾಮರ್ಥ್ಯವುಳ್ಳವರು ಎದುರಿಗೆ ಬಂದು ನಿಲ್ಲಲಿ. ಭೀಮಸೇನ, ಇದು ನಿನ್ನ ಬಯಕೆ. ಕೃಷ್ಣ, ಅಂದಿನಿಂದಲೂ ಈ ಶುಭ ಮುಹೂರ್ತಕ್ಕಾಗಿ ನಿರೀಕ್ಷಿಸುತ್ತಿದ್ದೇನು. ಕೃಷ್ಣ, ಅಗ್ರಜ ವಂದಿಸುವೆನು. ಕೃಷ್ಣ, ಕೃಷ್ಣ, ನಿನ್ನ ಬೈಕೆ ಇನ್ನೂ ಪೂರೈಕೆ ಆಗಲ್ವೇ? ಗುರುದೇವ, ಇದೋ ನಿನಗೆ ವಂದಿಸುವೆನು. ದುರ್ಯೋಧನಿಗೆ ಮಂಗಳವಾಗಲಿ. ಕುರುಕ್ಷೇತ್ರ ಯುದ್ಧಕ್ಕೆ ಬರುವೆನೆಂದು ನಾನು ಮತ್ತು ನನ್ನ 11 ಅಕ್ಷೋಣಿ ಸೈನ್ಯವು ನಿನ್ನ ನಿರೀಕ್ಷೆಯಲ್ಲಿ ಇದ್ದವು. ಈಗ ನಾನು ಓರ್ವದೇ ಉಳಿದಿರುವೆನು. ಇದೇನಿದು?
ಇದೇನಿದು ದುರ್ಯೋಧನ ಕಣ್ಣ ನೀರು. ಕೃಷ್ಣ, ದುರ್ಯೋಧನ ಯಾವ ತೊಂದರೆ ಕೊಟ್ಟರಿ? ಚಕ್ರವನ್ನು ಧರಿಸಿ ಪಾಂಡವರ ಕೈ ನಿಲ್ಲು, ಅಲಾಯುಧನ ಹಿಡಿದು ದುರ್ಯೋಧನ ನಿಲ್ಲುತ್ತೇನೆ. 4 ಇದ್ದವು, ಯಾವ ಲೋಕ ಧರಿಸುವುದು ನಾನು ನೋಡಿವೆ. ಅಗ್ರಜ, ಪಾಂಡವರು ಇಂದಿಗೂ ಯುದ್ಧವನ್ನು ಅಪೇಕ್ಷಿಸಿದವರಲ್ಲ. ಪಾಂಡವರು ಎಂದಿಗೂ ಯುದ್ಧವನ್ನು ಅಪೇಕ್ಷಿಸುವುದಲ್ಲ. ಈಗ ನೀನೇ ರಾಜಿ ಮಾಡು. ಪಾಂಡವರಿಗೆ ಬೇಕಾಗಿದ್ದು 5 ಗ್ರಾಮಗಳು ಮಾತ್ರ. ಅದನ್ನು ದುರ್ಯೋಧನದಿಂದ ತೆಗೆದು ನಾವು ಸಂತೋಷದಿಂದಿರುವೆವು. ದುರ್ಯೋಧನ, ಪಾಂಡವರಿಗೆ 4 ರಾಜ್ಯವನ್ನು ಕೊಡಯ್ಯ, 5 ಗ್ರಾಮವನ್ನು ಕೊಡಯ್ಯ. ಗುರುದೇವ, ನಾನು ದುಃಖಿಸಿದ್ದೇನೆಂದು ಈ ರೀತಿ ಹೇಳುತ್ತಿರುವೆಯ? ಒಂದು ಊರಲ್ಲ, ಒಂದು ಗ್ರಾಮವನ್ನು ಕೊಡುವುದಿಲ್ಲ. ಕೃಷ್ಣ, ಹಾಗಾದ್ರೂ ನೀನು ಗದಾದಿ ನಡೆಯಲಿ. ಅಣ್ಣ, ಗದಾಯುದ್ಧವನ್ನು ನೋಡಿಕೊಂಡು ಹೋಗೋಣ. ಆಗಬಹುದು. ಭೀಮಸೇನ, ಈ ದುರ್ಯೋಧನ ವಧಿಸಿದರೆ ಸಮಸ್ತ ಭೂಮಂಡಲವು ಸಕಲ ಸಂಪತ್ತು ನಿನ್ನದಾಗುವುದು. ದುರ್ಯೋಧನ, ಈ ಋತುವನ್ನು ವಂಚಿಸಿದರೆ ಸೂರ್ಯಚಂದ್ರನಿರುವವರೆಗೂ ನಿನ್ನ ಕೀರ್ತಿ ಇರುವುದು. ಪರಮಾತ್ಮ, ಭೀಮಸೇನನನ್ನು ಕಾಪಾಡು. ಧರ್ಮನಂದನ, ಸಮಾಧಾನ. ಭೀಮಸೇನ, ತೊಡೆ ತೊಟ್ಟಿ ಯುದ್ಧ ಮಾಡು. ಈಗ ನನ್ನ ನೆನಪಿಗೆ ಬಂತು. ಸಿದ್ಧನಾಗು ದುರ್ಯೋಧನ. ಈ ಗದೆಯಿಂದ ಬೀಳು ಹೊಡೆದಳು ಜಯಿಸಿದು. ಅತ್ಯಾಚಾರ ಕೃಷ್ಣ, ಅತ್ಯಾಚಾರ. ಭೀಮಸೇನ, ಭೀಮಸೇನ, ನಾನು ನಿನ್ನಲ್ಲಿ ಈಗಲೇ ವಧಿಸುವನು. ಅಗ್ರಜ, ಹಿಂದೆ ದ್ರೌಪದಿಯ ಅವಸ್ಥಾಪರಣ ಕಾಲದಲ್ಲಿ ಭೀಮನು ದುರ್ಯೋಧನನ ತೊಡೆ ಮುರಿಯುವುದಾಗಿ ಶಪಥ ಮಾಡಿರುವನು. ಅಂದಿನ ಶಪಥವು ಇಂದು ಈಡೇರಿಸಿದನು. ದುರ್ಯೋಧನ ವೀರ ಸ್ವರ್ಗವನ್ನು ಹೊಂದಿ ವೀರ ಕ್ಷತ್ರಿಯರು ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡಿದ್ದರು. ಕೃಷ್ಣ, ಕೃಷ್ಣ, ಏನಾದ್ರೂ ಮಾಡಿಕೊ. ದುರ್ಯೋಧನ ವೀರ ಸ್ವರ್ಗವನ್ನೊಂದು. ರಾಜಾದಿರಾಜ ಹಸ್ತಿನಾಪುರದ ಮಹಾರಾಜ ಧರ್ಮರಾಜನಿಗೆ, ಮಹಾರಾಜ ಯುಧಿಷ್ಠಿರನಿಗೆ ಜೈಪರಾಕ್ ಜೈಪರಾಕ್ ಜೈಪರಾಕ್. ನೀವು ಕೃಷ್ಣ ಕುಂಡ್ರಿಸಿ ಎಲ್ಲ ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರೆ ಮುರಾರೆ, ಜಯ ಮಂಗಳದಾಯಕ ಹರಿಯೇ, ಮಂಗಳವರ ಗುಣ ಶ್ರೀಲೋಲಾ ಜಯ, ಮಂಗಳವರ ಗುಣ ಶ್ರೀಲೋಲಾ ಜಯ, ಮಂಗಳವರ ಗುಣ ಶ್ರೀಲೋಲಾ ಜಯ 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 ಮಂಗಳದಾಯಕ ಹರಿಯೇ,
ಜಯ ಪಾವನದಾರೆ ಮುರಾರೆ ಜಯ ಮಂಗಳದಾಯ ಹರಿ ಶ್ರೀಮದ್ ರಮಾರಮಣ ಗೋವಿಂದ ಶ್ರೀಕೃಷ್ಣ ಪರಮಾತ್ಮನ ಪಾದಾರ ವೇಗತಿ ಗೋವಿಂದ ಹರ ನಮಃ ಪಾರ್ವತಿ ಪದಯೇ ಪಾಡಿ ಮಂಗಳ ರೂಢಿಗೊಡೆಯಗೆ ಬೇಡಿದವರ ನೀಡುವಂತ ವಾಸುದೇವಗೆ ಪಾಡಿ ಮಂಗಳ ರೂಢಿಗೊಡೆಯಗೆ ಬೇಡಿದವರ ನೀಡುವಂತ ವಾಸುದೇವಗೆ ಶ್ರೀ ವಾಸುದೇವಗೆ ಕರಿಯ ಪೊರೆದಗೆ ತರಳ ಧ್ರುವನ ಕಾಯ್ದಗೆ ಕರಿಯ ಪೊರೆದಗೆ ತರಳ ಧ್ರುವನ ಕಾಯ್ದಗೆ ಭುವನ ವಂದ್ಯ ಸುವಿಮಲಾಂಗ ಶ್ಯಾಮಲಾಂಗಗೆ ಭುವನ ವಂದ್ಯ ಸುವಿಮಲಾಂಗ ರಾಮಚಂದ್ರಗೆ ಪಾಡಿ ಮಂಗಳ ರೂಢಿಗೊಡೆಯಗೆ ಬೇಡಿದವರ ನೀಡುವಂತ ರಾಮಚಂದ್ರಗೆ ಶ್ರೀರಾಮಚಂದ್ರಗೆ ಧರಣಿ ತಲದಲ್ಲಿ ಇರುವ ಚಿನಗ ಗ್ರಾಮದಿ ಧರಣಿ ತಲದಲ್ಲಿ ಇರುವ ಚಿನಗ ಗ್ರಾಮದಿ ನಿರುತ ನೆಲೆಸಿ ಭಕ್ತರ ಪೊರೆವ ರಂಗನಾಥಗೆ ಶ್ರೀರಂಗನಾಥಗೆ ಲಕ್ಷ್ಮೀ ರಂಗನಾಥಗೆ ಪಾಡಿ ಮಂಗಳ ರೂಢಿಗೊಡೆಯಗೆ ಬೇಡಿದವರ ನೀಡುವಂತ ಶ್ರೀ ವಾಸುದೇವಗೆ ಶ್ರೀ ವಾಸುದೇವಗೆ ಶ್ರೀಕೃಷ್ಣ ಪರಮಾತ್ಮನ ಪಾದಾರ ವೇಗತಿ ಗೋವಿಂದ ಶ್ರೀಕೃಷ್ಣ ಪರಮಾತ್ಮನ ಪಾದಾರ ವೇಗತಿ ಗೋವಿಂದ ಹರ ನಮಃ ಪಾರ್ವತಿ ಪದೇ